ಪ್ರಿಯ ಸಹೋದರ ಸಹೋದರಿಯರೇ, ಧ್ಯಾನ ಮಾಡ್ತಾ ಇದ್ದಾವೆ ಹೇಗೆ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಜನರನ್ನು ನಮಗೆ ಸಹಾಯಕ್ಕೆ ಬಿಡುಗಡೆ ಮಾಡ್ತೇವೆ. ನಾವು ನೋಡಿದ್ದೇವೆ ಹೇಗೆ ಮೋಶೆ ಎಲ್ಲಿ ಅವನಿಗೆ ಆಪತ್ತಿತ್ತೋ ಆ ಮನೆಯಲ್ಲೇ ಅವ ಒಂದು ರಾಜ್ಕುಮಾರಾಗಿ ಬೆಳೆಯೋಂಗೆ ಅವನಿಗೆ ಯಾವುದೇ ಆಪತ್ತು ಬರದಂಗೆ ದೇವರು ಅವನನ್ನು ಕಾಪಾಡಿದ್ರು. ಪ್ರಿಯರೇ, ಗಾಡ್ ಆಲ್ವೇಸ್ ಮೇಕ್ಸ್ ಅ ವೇ ಫಾರ್ ಅಸ್. ನಿಮಗೆ ಅನೇಕರಿಗೆ ಹೊಲಕಾಸ್ಟ್ ಬಗ್ಗೆ ಗೊತ್ತಿರ್ಬೋದು. ಒಂದು ಸಮಯ ಬಂತು ಯಾವಾಗ ಈ ಜರ್ಮನ್ಸ್ ನಾಝೀಸು ಎಲ್ಲ ಯಹೂದಿಯರನ್ನು ಸಾಯಿಸ್ತಾಯಿದ್ರು. ದೇ ವರ್ ಕಿಲ್ಲಿಂಗ್ ಆಲ್ ದ ಜ್ಯೂಸ್. ಆ ಸಣ್ಣ ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೇ ವರ್ ಮರ್ಸಿಲೆಸ್ಲಿ ಕಿಲ್ಲಿಂಗ್. ಹಿಟ್ಲರ್ ಆ ಸಮಯದಲ್ಲಿ 6 ಲಕ್ಷ ಜನರನ್ನು ಸಾಯಿಸಿದ. ಪ್ರಿಯರೇ, ಆದರೆ ಆ ಸಮಯದಲ್ಲಿ ಗಾಡ್ ಹ್ಯಾಡ್ ಕೆಪ್ಟ್ ಫ್ಯೂ ಪೀಪಲ್ ಟು ಸೇವ್ ದಿಸ್ ಜೂಯಿಷ್ ಪೀಪಲ್. ಆ ಸಮಯದಲ್ಲಿ ದೇವರು ಕೆಲವು ಜನರನ್ನು ಪೋಲ್ಯಾಂಡ್ ಅಂತ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಎಲ್ಲಿ ಜರ್ಮನ್ಸ್ ಹೋಗಿ ಅಟ್ಯಾಕ್ ಮಾಡಿ ಯಹೂದಿಯರನ್ನು ಸಾಯಿಸ್ತಾ ಇದ್ರು, ಆ ಸ್ಥಳದಲ್ಲಿ ಕೆಲವು ಜನರನ್ನು ಇಡ್ತಾಯಿದ್ರು. ಹಾಗೆ ಒಂದು ಸ್ತ್ರೀ, ನೇಮ್ ವಾಸ್ ಐರಿನ್ ಗಟ್ ಅಂತ ಹೇಳಿ, ಅವಳು 20 ವರ್ಷದ ಒಂದು ಯವನಸ್ಥ ಸ್ತ್ರೀ. ಅವಳೊಂದು ಜರ್ಮನ್ ಮೇಜರಿಂದ ಮನೇಲಿ, ಅಂದರೆ ಅವನು ಆರ್ಮಿದಲ್ಲಿ ಇದ್ದವನು, ಒಂದು ಒಳ್ಳೆ ಪೋಸ್ಟಲ್ಲಿ ಇರುವವನು, ಅವನು ಮೇಜರ್ ಆಗಿದ್ದ. ಅವನ ಮನೇಲಿ ಇವಳು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ಲು. ಆ ಸಮಯದಲ್ಲಿ ಇವರು ಜರ್ಮನ್ಸ್ ಏನು ಮಾಡ್ತಾಯಿದ್ದಾರೆ ಅಂದರೆ, ಎಲ್ಲಿ ಯಹೂದಿಗಳು ಸಿಗ್ತಾಯಿದ್ರು ಅವರನ್ನು ಸಾಯಿಸ್ತಾಯಿದ್ರು. ಮರ್ಸಿಲೆಸ್ಲಿ ದೇವ ಕಿಲ್ಲಿಂಗ್. ಇವಳು ಒಂದು ಸರ್ತೆ ಒಂದು ದೊಡ್ಡ ಅರಮನೆ, ಲೈಕ್ ಅ ಮ್ಯಾನ್ಷನ್, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಸ್ಮೆಂಟಿಗೆ ಹೋದಾಗ ಶಿ ಫೌಂಡ್ 12 ಚಿಲ್ಡ್ರನ್. ಅಲ್ಲಿ ಅವಳಿಗೆ 12 ಮಕ್ಕಳು ಸಿಕ್ಕಿದ್ರು. ಇವರೆಲ್ಲ ಯಹೂದಿ ಮಕ್ಕಳು, ಚಿಕ್ಕ ಮಕ್ಕಳು ಅವರಲ್ಲಿ ಬಚ್ಚಿ ಇಟ್ಕೊಂಡಿದ್ರು. ಪ್ರಿಯರೇ, ಆ ಸ್ಥಳದಲ್ಲಿ ಅವರನ್ನು ನೋಡಿ ಅವಳು ಆ ಮೇಜರ್ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಅವನಿಗೆ ಗೊತ್ತಾಯಿತು ಇವಳು ಆ ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಅವಳಿಗೆ ಫಸ್ಟ್ ಒಂದು ಸಾಯಿಸಿ ಬಿಡ್ತಾನೆ. ಆದರೆ ಅವಳೇನು ಮಾಡ್ತಾಳೆ ಅಂದರೆ, ಈ 12 ಮಕ್ಕಳಿಗೆ ಅದ್ಭುತವಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡ್ತಾಳೆ, ಆಹಾರ ಕೊಡ್ತಾಳೆ, ಅವಳಿಗೆ ಬೇಕಿದ್ದ ಸಂಗತಿಯನ್ನು ಒದಗಿಸಿ ಕೊಡ್ತಾಳೆ ಆ್ಯಟ್ ದ ರಿಸ್ಕ್ ಆಫ್ ಅವರ್ ಓನ್ ಲೈಫ್. ಇವಳು ಯಾಕೆ ಹೆಚ್ಚು ಅಡುಗೆ ಮಾಡ್ತಾ ಇದ್ದಾಳೆ, ಇವಳದು ಹಾವಭಾವ ಯಾಕೆ ಚೇಂಜ್ ಆಯ್ತಂತ ಆ ಜರ್ಮನ್ ಮೇಜರ್ಗೆ ಒಂದು ಕ್ವಶನ್ ಬರುತ್ತೆ. ಒಂದು ಸರ್ತಿ ಅವನು ಇವಳು ಏನು ಮಾಡ್ತಾಳಂತ ಹೇಳಿ ಅವಳ ಮೇಲೆ ಅವನು ಸ್ಪೈಯನ್ನು ಬಿಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಇವಳು ಗುಪ್ತವಾಗಿ ಕೆಲವು ಮಕ್ಕಳನ್ನು ಇವಳು ಕಾಪಾಡ್ತಾ ಇದ್ದಾಳೆ. ಆ ಮಕ್ಕಳು ಸಾಯಿಸದಂಗೆ ಇವಳು ಅವ್ರಿಗೆ ಬಚ್ಚಿ ಇಟ್ಟಿದ್ದಾರೆ ಅಂತ. ಅಷ್ಟುವರೆಗೆ ಇವಳಿಗೆ ಗೊತ್ತಾಗುತ್ತೇನೆಂದರೆ, ಈಗ ಈ ಮಕ್ಕಳ ಜೀವನವನ್ನು ಇವನು ಸಾಯಿಸ್ತಾನೆ ಅಂತ ಹೇಳಿ. ಅದಕ್ಕೆ ಅವಳು ಹೋಗ್ಬಿಟ್ಟು ಆ ಮೇಜರ್ ಹತ್ರ ಒಂದು ಡೀಲ್ ಮಾಡ್ತಾಳೆ. ಪ್ರಿಯರೇ, ಆ ಡೀಲ್ ಮೂಲಕ ಆ 12 ಮಕ್ಕಳ ಜೀವನವನ್ನು ಅವಳು ಉಳಿಸ್ತಾಳೆ. ಆ 12 ಜೂಸ್ ಚಿಲ್ಡ್ರನ್ ಅವ್ರು ದೊಡ್ಡವರಾಗಿ ಅವರು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ಈ ಸಹೋದರಿ 20 ವರ್ಷದ ಒಂದು ಯವನಸ್ಥ ಸ್ತ್ರೀ ಅಲ್ಲಿ ಅವರಿಗೆ ಒಂದು ಸಹಾಯ ಆಗುತ್ತೆ, ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ, ಅವ್ರಿಗೆ ಬೇಕಿದ್ದ ಆಹಾರ ಒದಗಿಸಿ ಕೊಡ್ತಾರೆ, ಅವ್ರಿಗೆ ಒಂದು ಶೆಲ್ಟರ್ ಸಿಕ್ಕುತ್ತೆ, ಬೇಕಿದ್ದ ಬಟ್ಟೆ ಕೊಡಿಸ್ತಾಳೆ. ಆಲ್ ಅಟ್ ದ ರಿಸ್ಕ್ ಆಫ್ ಅವರ್ ಓನ್ ಲೈಫ್. ಅವಳನ್ನು ಹಿಡಿಯೋ ಸಮಯದಲ್ಲಿನೂ ಶಿ ನೆವರ್ ಸ್ಟಂಬಲ್, ಶಿ ವಾಸ್ ವೆರಿ ಸ್ಟ್ರಾಂಗ್. ಅವಳು ಒಂದೇ ಹೇಳ್ತಾಳೇನೆಂದರೆ, ಈ ಮಕ್ಕಳನ್ನು ಕಾಪಾಡೋದು ನನ್ನ ಕೆಲಸ. ಪ್ರಿಯರೇ, ಅಂಥ ಒಂದು ನಾವು ಅದು ವಿಷಯವನ್ನು ಓದುವಾಗಲೇ ನಮಗೆ ಎಷ್ಟೊಂದು ಭಯ ಆಗುತ್ತೆ. ಬಟ್ ಯೋಚನೆ ಮಾಡಿರಿ, ಒಂದು ಸಣ್ಣ ಒಂದು ಯವನಸ್ಥ ಹುಡುಗಿ ಆ ಮೇಜರ್ ಮುಂದೆ ನಿಲ್ತು ಈ ಮಕ್ಕಳದೊಂದು ಪ್ರೊಟೆಕ್ಷನ್ಗೆ, ಈ ಮಕ್ಕಳದ ಒಂದು ಜೀವ ಉಳಿಸಲಿಕ್ಕೆ ಶಿ ಗೋಸ್ ಔಟ್ ಆಫ್ ಅವರ್ ವೇ. ದೇವರು ಸಹಾಯ ಮಾಡಲಿಕ್ಕೆ ಒಬ್ಬರನ್ನು ಇಟ್ಟಿರ್ತಾರೆ. ಇವಳನ್ನು ವಿಶೇಷವಾದ ರೀತಿಯಲ್ಲಿ ಈ ಸಹೋದರಿ ಐರಿನ್ ಗಟ್ಟನ್ನು ಅಲ್ಲಿ ಇಟ್ಟು ಆ ಮಕ್ಕಳಿಗೆ ಸಹಾಯ ಮಾಡುವಂಗೆ ದೇವರ ಕೃಪೆ ಕೊಟ್ಟರು. ಪ್ರಿಯರೇ, ನಮಗೆ ಇಷ್ಟೋ ಸರ್ತೆ ಅಪಾಯ ಬಂದಿರ್ತದೆ. ಇನ್ನು ಏನು ನಮ್ಮ ಜೀವನ ಮುಗೀತು, ನಮಗೆ ಈಗ ಸಹಾಯಕ್ಕೆ ದಾರಿನೇ ಇಲ್ಲದಾಗ
ಪಕ್ಕನೆ ನಮಗೆ ಒಂದು ಸಹಾಯ ಬರುತ್ತೆ. ಅದು ನಮ್ಮ ಯೆಹೋವ ದೇವರು ಕಲಿಸ್ತಾರೆ. ನಮ್ಮ ಯೇಸು ನಮಗೆ ಯಾವಾಗಲೂ ಕೈ ಬಿಡಲ್ಲ. ಅವ್ರು ಏನು ಹೇಳ್ತಾರೆ, ಯುಗಾದ ಸಮಾಪ್ತಿವರೆಗೆ ಐ ಆಮ್ ವಿತ್ ಯು ಆಲ್ ದ ಡೇಸ್ ಆಫ್ ಮೈ ಲೈಫ್. ಎಲ್ಲ ದಿನಮಾನ ಕಾಲ ನಾನು ನಿಮ್ಮ ಸಂಗಡ ಇರ್ತಾನೆ. ಇನ್ನೊಂದು ಕತೆ ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ. ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಕೃತ್ಯ, ಅದದು 23ನೇ ಅಧ್ಯಾಯ. ಇಲ್ಲಿ ಒಂದು ಕತೆ ಇದೆ, ಅದನ್ನು ನಾನು ಓದ್ತಾನೆ. 23ನೇ ಅಧ್ಯಾಯ 12ನೇ ವಚನದಿಂದ ಓದ್ತಾನೆ. ಆಕ್ಟ್ಸ್, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 23 ವರ್ಸ್ 12. And when it was day, certain of the Jews banded together and bound themselves under a curse, saying that they would neither eat nor drink till they had killed Paul. And they were more than 40 which had made this conspiracy. And they came to the chief priests and elders and said, we have bound ourselves under a great curse, that we will eat nothing until we have slain Paul. Now therefore ye with the council signify to the chief captain that he bring him down unto you tomorrow, as though ye would inquire something more perfectly concerning him, and we or even he come near and ready to kill him. ಇಲ್ಲಿ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ ಪರಿಸರು ಹಾಗೂ ಸದುಕರು. ಇವರಿಗೆ ಪೌಲನನ್ನು ಎನಿ ಕಾಸ್ಟ್ ಸಾಯಿಸಬೇಕಾಗಿದೆ. ಸೊ ದೇ ಆರ್ ಪ್ಲ್ಯಾನಿಂಗ್. 40 ಜನ ಅವರೊಂದು ತೀರ್ಮಾನ ಮಾಡಿದ್ದಾರೆ. ಏನೆಂದರೆ, ನಾವು ಪೌಲನು ಸಾಯಿಸುವ ತನಕ ನಾವು ಆಹಾರವನ್ನು ಮುಟ್ಟುವುದಿಲ್ಲ. ವಿ ವಿಲ್ ಫಾಸ್ಟ್ ಆ್ಯಂಡ್ ವಿ ವಿಲ್ ಸಿ ಟು ಇಟ್ ದಟ್ ವಿ ಕಿಲ್ ಪಾಲ್ ಅಂತ ಹೇಳಿ ಇವರೊಂದು ಕಾನ್ಸ್ಪಿರೆನ್ಸಿ ಮಾಡ್ತಾರೆ. ಒಳಸಂಚು ಮಾಡಿ ಪ್ಲ್ಯಾನ್ ಮಾಡ್ತಾರೆ. ಪ್ರಿಯರೇ, ಪೌಲಗೆ ಗೊತ್ತಿಲ್ಲ ಈ ವಿಷಯ ಏನು ಆಗ್ತಾ ಇದೆ, ಆದರೆ ದೇವರ ಸಹಾಯ ನೋಡಿ ಹೇಗೆ ಬರುತ್ತೆ. ನಾವು ದೇರ್ ಆ್ಯಂಡ್ ವೆನ್ ಅದು ವಚನದ ಮೇಲೆ 14ನೇ ವಚನ ಹೀಗೆ ಹೇಳುತ್ತೆ. ಆ್ಯಂಡ್ ಪಾಲ್ಸ್ ಸಿಸ್ಟರ್ ಸನ್ ಹರ್ಡ್ ಆಫ್ ದ ಲೈಯಿಂಗ್ ಇನ್ ವೇಟ್, ಹಿ ವೆಂಟ್ ಆ್ಯಂಡ್ ಎಂಟರ್ಡ್ ಇನ್ ಟು ದ ಕ್ಯಾಸಲ್ ಆ್ಯಂಡ್ ಟೋಲ್ಡ್ ಪಾಲ್. ಇದು ನೋಡ್ರಿ ಪ್ರಿಯರೇ, ನಮಗೆ ಎಷ್ಟೋ ಸರ್ತೆ ಏನಾಗುತ್ತೇನೆಂದರೆ, ನಮ್ಮ ಹಿಂದೆ ಯಾರೋ ಏನೋ ಪ್ಲ್ಯಾನ್ ಮಾಡ್ತಾರೆ. ಕೆಲವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೇ, ಸಿಸ್ಟರ್, ನಮ್ಮ ಹಿಂದೆ ಏನೋ ಒಳಸಂಚು ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧವಾಗಿ ನಮ್ಮ ಹಿಂದಕ್ಕೆ ಏನೋ ಪ್ಲ್ಯಾನ್ ನಡೀತಾ ಇದೆ. ನೀವು ಕೆಲಸ ಮಾಡುವ ಸ್ಥಳ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಇರ್ಬೋದು, ಅಥವಾ ನಮ್ಮ ಸಭೆಯಲ್ಲಿನೇ ಇರ್ಬೋದು. ನಮ್ಮ ಹಿಂದೆ ಕೆಲಸ ಮಾಡೋರು ಇವತ್ತು ಎಲ್ಲ ಕಡೆ ಇದು ಕೆಲಸ ನಡೀತಾ ಇದೆ. ನಾವು ಇದ್ದಂಗೆ ನಮ್ಮ ಹಿಂದೆ ಕೆಲಸ ಮಾಡ್ತಾರೆ. ಪ್ರಿಯರೇ, ನಾವು ಭಯ ಪಡ್ತೇವೆ. ಅಯ್ಯೋ, ನನ್ನ ಹಿಂದೆ ಯಾರೇನೋ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಡೌನ್ಫಾಲ್ಗೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಪ್ರಮೋಷನ್ಗೆ ಇವರು ಪ್ರಾಬ್ಲಮ್ ಮಾಡ್ತಾರೆ, ನನ್ನ ಸ್ಯಾಲ್ರಿ ಹೈಕ್ಗೆ ಇವರು ಪ್ರಾಬ್ಲಮ್ ಮಾಡ್ತಾರೆ. ಇವತ್ತು ನಮಗೆ ಆ ಚಿಂತೆನೇ ಬೇಡ. ಯಾಕೆಂದರೆ ದೇವರು ಯಾರೋ ಒಬ್ಬರನ್ನು ನಮ್ಮ ಸಹಾಯಕ್ಕೆ ಇಟ್ಟಿದ್ದಾರೆ. ಇದು ನಮ್ಮ ಜೀವಿತದಲ್ಲಿ ಅನೇಕ ಸರ್ತಿ ಆಗಿದೆ ಪ್ರಿಯರೇ. ಜನರು ನಮ್ಮ ಹಿಂದೆ ಏನೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಅವರು ತಿಳ್ಕೊಳ್ತಾರೆ, ನಮಗೆ ಗೊತ್ತೇ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ ಅಂದರೆ, ದೇವರ ಜನರಿಗೆ ಕತ್ತಲೆಯಲ್ಲಿನೂ ಜ್ಯೋತಿ ಮೂಡುತ್ತೆ ಅಂತೆ. ಹಾಲೆಲೂಯ. ನಮಗೆ ಏನು ನಮ್ಮ ಹಿಂದೆ ಏನು ನಡೀತಾ ಇದೆ ಅಂತ ನಾವು ಯೋಚನೆ ಮಾಡದೇ ಇದ್ದರೂ ಸ್ವಾಮಿ ಎಲ್ಲಿಂದಾದರೂ ನಮಗೆ ತಿಳಿಯಪಡಿಸ್ತಾರೆ. ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಬಿಹೈಂಡ್ ಯುವರ್ ಬ್ಯಾಕ್. ನಾವು ತೋರಿಸಿಕೊಡೋದಿಲ್ಲ, ಬಟ್ ವಿ ನೋ ಬಿಕಾಸ್ ಇಟ್ ಈಸ್ ದ ಲಾರ್ಡ್. ಇಲ್ಲಿ ಸಹ ನೋಡಿ, ಪೌಲನ ವಿಷಯದಲ್ಲಿ ಅವ್ರು 40 ಜನ ಅವನನ್ನು ಸಾಯಿಸಬೇಕು, ಅವ್ರು ಫುಲ್ ಪ್ಲಾಟ್ ಮಾಡಿ ಹೇಗೆ ಸಾಯಿಸಬೇಕು, ಯಾವಾಗ ಸಾಯಿಸಬೇಕಂತ the blueprint was completely ready. ಅವ್ರಿಗೆ ಇದು ಯೋಚನೆ ಬಂದಿಲ್ಲ ಅಂದರೆ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಅಲ್ಲಿ ಯಾರಿದ್ರು? ಪೌಲನ ಪರವಾಗಿ ನಿಲ್ಲುವವರು ಯಾರಿದ್ರು? ಪೌಲನ ಅಕ್ಕನ ಮಗ, ಹಿಸ್ ನೆಫ್ಯೂ. ಹಿ ಮಸ್ಟ್ ಬಿ ಅ ಸ್ಮಾಲ್ ಬಾಯ್, ವೆರಿ ಇನ್ಸಿಗ್ನಿಫಿಕೆಂಟ್. ಆ ಸದುಸಿಸು ಫೆರಿಸೀಸು ಅವರು ಇದೆಲ್ಲ ಮಾತನ್ನು ಮಾತಾಡಿ ಪ್ಲಾಟ್ ಮಾಡಾಗ ಅವರು ಇದು ಗಮನಕ್ಕೆ ತಂದಿಲ್ಲ ಅಂದರೆ, ದರ್ ಈಸ್ ಸಂಬಡಿ ಹೂ ಈಸ್ ಹಿಯರಿಂಗ್ ಆಲ್ ದೀಸ್ ಥಿಂಗ್ಸ್. ಈ ನಮ್ಮ ಪ್ಲ್ಯಾನನ್ನು ಯಾರೋ ಒಬ್ಬರು ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗಮನಕ್ಕೇ ಬಂದಿಲ್ಲ. ಪ್ರಿಯರೇ, ಈ ಚಿಕ್ಕ ಹುಡುಗ ಏನು ಮಾಡಿದ್ದಾನೆ, ಇದನ್ನೆಲ್ಲ ಕೇಳಿಬಿಟ್ಟು ಹೋಗಿ ಪೌಲನ್ಗೆ ಹೇಳಿದ್ದಾನೆ. ಅಲ್ಲಿಂದ ಪೌಲನ್ಗೆ ಸಂಪೂರ್ಣವಾದ ರೀತಿಯಲ್ಲಿ ಅದಕ್ಕೆ ಮುಂದಕ್ಕೆ ಹೋಗಿ ಅದು ವಚನ ನಾವು ಓದ್ಕೊಳ್ಳುವ. ವಿ ವಿಲ್ ರೀಡ್ ದಟ್ ವರ್ಸ್. ಅದು ಏನು ಹೇಳ್ತದೆ 19ನೇ ವಚನದಿಂದ. ದೆನ್ ದ ಚೀಫ್ ಕ್ಯಾಪ್ಟನ್
took him by the hand and went with him aside and privately asked the little boy, "What is that thou hast to tell me?" And he said, "The Jews have agreed to desire thee that thou wouldest bring Paul tomorrow into the council, as though they would inquire somewhat of him more perfectly. But do not thou yield unto them, for there lie in wait for him of them more than 40 men, which have bound themselves with an oath that they will neither eat nor drink till they have killed him, and now are they ready looking for a promise for thee." So the chief captain then let the young man depart and charged him, "See thou tell no man that thou hast showed these things to me." ಇಲ್ಲಿ ಚೀಫ್ ಕ್ಯಾಪ್ಟನ್ ಹತ್ರ ಹುಡುಗ ಬಂದುಬಿಟ್ಟು ಅವರೆಲ್ಲ ಪ್ಲ್ಯಾನನ್ನು ಹೇಳ್ತಾನೆ. ಅವನು ಕರೆದು ಬಿಟ್ಟು ಚಿಕ್ಕ ಹುಡುಗನಿಗೆ ಕೇಳ್ತಾನೆ, ಏನಿದೆ? ಅವಾಗ ಅವನು ಹೇಳ್ತಾನೆ, ಪೌಲನಿಗೆ ವಿಚಾರಿಸ್ಕೊಳ್ಬೇಕಂತ ಹೇಳಿ ಅವನನ್ನು ಕರೆಸಿದಾಗ ನಾವೆಲ್ಲರೂ ಸೇರಿ ಗುಂಪಲ್ಲಿ ಅವ್ರು ಏನು ಮಾಡಬೇಕಿದ್ರೆ ಅಂದರೆ ಅವನನ್ನು ಕೊಲೆ ಮಾಡಬೇಕಿತ್ತು. ಆದರೆ ಪ್ರಿಯರೇ, ದೇವರು ಆ ಚಿಕ್ಕ ಹುಡುಗನಲ್ಲಿ ಉಪಯೋಗಿಸಿದರು. ಹಲ್ಲೆಲೂಯಾ. ಇನ್ಸಿಗ್ನಿಫಿಕೆಂಟ್ ಲಿಟಲ್ ಬಾಯ್, ಯಾರು ಅವನನ್ನು ಗಮನಕ್ಕೇ ಇಟ್ಟಿರಲಿಕ್ಕೆಲ್ಲ, ಅಂಥ ಹುಡುಗನ ಕಿವಿಗೆ ಈ ಮೆಸೇಜ್ ಬೀಳುವಂಗೆ ಅವನ್ನ ಅಷ್ಟು ಅಲರ್ಟಾಗಿ ಈ ಮೆಸೇಜನ್ನು ತಗೊಂಡೋಗಿ ಆ ಚೀಫ್ ಕ್ಯಾಪ್ಟನ್ಗೆ ಹೇಳುವಂಗೆ ಆ ಚೀಫ್ ಕ್ಯಾಪ್ಟನ್ ಇದ್ದ ವಿಷಯದಲ್ಲಿ ಒಂದು ತೀರ್ಮಾನ ತಗೊಂಡು ಪೌಲನನ್ನು ಈ ಅಪಘಾತದಿಂದ ಕಾಪಾಡಿ ಅವನಿಗೆ ಆ ಒಂದು ಸಂದರ್ಭದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ ನಮ್ಮ ದೇವರು ಇವತ್ತು ನಿಮ್ಮನ್ನು ಕಾಯ್ತಾರೆ, ನನ್ನನ್ನು ಕಾಯ್ತಾರೆ. ಇದು ತುಂಬ ನಡೀತಾ ಇದೆ. ಎಲ್ಲರೂ ಭಯ ಇದೆ ಜನರಿಗೇನೆಂದರೆ ನಮ್ಮ ವಿರುದ್ಧವಾಗಿ ಮಾಟಮಂತ್ರ ಮಾಡ್ಬೋದು, ನಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಸಂಗತಿಗಳನ್ನು ಹಬ್ಬಿಸ್ಬೋದು, ನಮ್ಮನ್ನು ನಾಶ ಮಾಡಬೇಕಂತ ಪ್ರಯತ್ನ ಮಾಡ್ಬೋದು. ಪ್ರಿಯರೇ, ಪೌಲನನ್ನು ಕಾದ ದೇವರು ಇವತ್ತು ನಿಮ್ಮನ್ನು ಕಾಯ್ತಾರೆ, ನನ್ನನ್ನು ಕಾಯ್ತಾರೆ. ನಮ್ಮ ವಿರುದ್ಧವಾಗಿ ಯಾವ ಆಯುಧ ಸಫಲ ಆಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾರೆ. ಬಹಳ ವರ್ಷಗಳ ಹಿಂದೆ ನಾವೊಂದು ಕಥೆಯನ್ನು ಕೇಳಿದ್ದೇವೇನೆಂದರೆ, ಜಾನ್ ವೆಸ್ಲಿ ಅಂತ ಒಬ್ಬರು ದೇವರ ಸೇವಕರು. ಅವರು ಈ ಪಾಪಿಗಳನ್ನು, ಈ ಡಕೈತಿ ಮಾಡುವವರನ್ನು, ಕಳ್ಳರನ್ನು ಅವರು ಓಪನ್ನಾಗಿ ಅವರು ಇಷ್ಟು ಕನ್ಫ್ರಂಟ್ ದೆಮ್, ಅವರು ಖಂಡಿಸ್ತಾ ಇದ್ರು. ನೀವು ಪಾಪಿಗಳು, ಟರ್ನ್ ಟು ಗಾಡ್ ಅಂತ ಪ್ರಸಂಗ ಮಾಡ್ತಾಯಿದ್ರು. ಸೊ ದೋಸ್ ಪೀಪಲ್ ಅವರು ಜಾನ್ ವೆಸ್ಲಿ ವಿರುದ್ಧವಾಗಿ ಭಾಳ ಸಿಟ್ಟಿಗೆ ಎದ್ದಿದ್ರು. ಇಲ್ಲಿ ಹೇಗೆ ಪೌಲ ದೇವರ ಯೇಸು ಸ್ವಾಮಿ ವಿಷಯದಲ್ಲಿ ಧೈರ್ಯವಾಗಿ ಅವ್ನು ಪ್ರಸಂಗ ಮಾಡಬೇಕಾದಾಗ ಸದುಸೀಸ್ ಹಾಗೂ ಪರಿಸೆಯವ್ರಿಗೆ ಪೌಲನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಅವನನ್ನು ಸಾಯಿಸ್ಬೇಕಂತ ತೀರ್ಮಾನ ಮಾಡಿದರು. ಬಿಕಾಸ್ they wanted to hide their sins and live a life which they were living before. ಅವರು ಯೇಸು ಸ್ವಾಮಿ ವಿಷಯದಲ್ಲಿ ಕೇಳಲಿಕ್ಕೇ ಇಷ್ಟಪಡ್ತಾ ಇರಲಿಲ್ಲ. ಆದರೆ ಪೌಲ ಧೈರ್ಯವಾಗಿ ಪ್ರಸಂಗ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಜಾನ್ ವೆಸ್ಲಿನೂ ಏನು ಮಾಡ್ತಾ ಇದ್ರು ಅಂದರೆ ಇವರನ್ನು ಖಂಡಿಸ್ತಾ ಇದ್ರು. ಅದಕ್ಕೆ ಇವರು ಯೋಚನೆ ಮಾಡಿದರು, ಈ ಮನುಷ್ಯ ನಮ್ಮನ್ನು ಇಷ್ಟು ಖಂಡಿಸ್ತಾರಲ್ಲ, ಇವರನ್ನು ನಾವು ಸಾಯಿಸಲೇಬೇಕು ಅಂತ ಹೇಳಿ ಅವರು ಜಾನ್ ವೆಸ್ಲಿ ಅವರು ಆ ಕಾಲದಲ್ಲಿ ನಮಗೆ ಟ್ರೈನ್ಸ್ ಇರಲಿಲ್ಲ, ಬಸ್ಸಸ್ ಇರಲಿಲ್ಲ, ಬೈಸೈಕಲ್ಸ್ ಇರಲಿಲ್ಲ, ಮೋಟರ್ ಬೈಕ್ಸ್ ಇಲ್ಲ. ಅವರು ಕುದುರೆ ಮೇಲೆಯಿಂದ ಒಂದು ಊರಿಂದ ಬೇರೆ ಊರಿಗೆ, ಒಂದು ಕೂಟದಿಂದ ಬೇರೆ ಕೂಟಕ್ಕೆ ಅವರು ಯಾವಾಗಲೂ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಒಂದು ಸರ್ತಿ ಏನಾಯಿತು, ಇವರಿಗೆ ಅವರ ರೂಟ್ ಗೊತ್ತಾಯಿತು. ಇದೇ ರೂಟಲ್ಲಿ ಇವರು ಯಾವಾಗಲೂ ಟ್ರಾವೆಲ್ ಮಾಡ್ತಾರಂತ ಹೇಳಿ ಇವ ಮನುಷ್ಯನನ್ನು ನಾವು ಸಾಯಿಸಲೇಬೇಕು ಅಂತ ಯೋಚನೆ ಮಾಡಿ ಒಂದು ಮರದಿಂದ ಇನ್ನೊಂದು ಮರಗೆ ಒಂದು ವಾಯರನ್ನು ಕಟ್ಟಿದರು. ಆ ವಾಯರ್ದು ಒಂದು ಹೈಟ್ ಹೇಗಿತ್ತೆಂದರೆ, ಜಾನ್ ವೆಸ್ಲಿ ಸ್ಪೀಡಾಗಿ ಕುದುರೆ ಮೇಲೆ ಹೋಗಬೇಕಾದ್ರೆ ಅದು ಕರೆಕ್ಟು ಅನ್ನೋ ಕತ್ತಿಗೆ ಬರಬೇಕು. ಕರೆಕ್ಟ್ ಅನ್ನೋ ಕತ್ತಿಗೆ ಬಂದು ಅದು ವಾಯರ್ ಇರುವ ಕಾರಣ ಅವನ ನೆಕ್ ಕಂಪ್ಲೀಟಾಗಿ ಕಟ್ಟಾಗಬೇಕಂತ ಒಂದು ಪ್ಲ್ಯಾನ್ ಮಾಡಿ ಹಾಗೆ ಕಟ್ಟಿ ಅವರು ಈಚೆನೂ ಕಾಯ್ಕೊಂಡು ಕೂತಿದ್ರು, ಅದಕ್ಕೆ ಬೇರೆ ಕಡೆನೂ ಕಾಯ್ಕೊಂಡು ಕೂತಿದ್ರು. ಅದೇ ಸಮಯದಲ್ಲಿ ಸ್ವಲ್ಪ ಹೊತ್ತದಲ್ಲಿ ಆ್ಯಸ್ ರೂಟೀನ್ ಜಾನ್ ವೆಸ್ಲಿ ಜೋರಾಗಿ ಅವರ ಕುದುರೆ ಮೇಲೆ ಬರ್ತಾಯಿದ್ರು. ಅವ್ರಿಗೆ ಐಡಿಯಾನೇ ಇಲ್ಲ. ಇಲ್ಲಿ ಜನರು ಅವ್ರಿಗೆ ಒಂದು ಭಯಂಕರವಾದ ಒಂದು ಸ್ಕೀಮನ್ನು ಮಾಡಿ ಇವರನ್ನು ಸಾಯಿಸಬೇಕು ಅಂತ ಹೇಳಿ ಅವ್ರು ಪ್ಲ್ಯಾನ್ ಮಾಡಿದಾರಂತ ಜಾನ್ ವೆಸ್ಲಿ ಡಿನ್ನೋ. ಬಟ್ ಈ ಪ್ಲ್ಯಾನ್ ಮಾಡಿದವ್ರಿಗೆ ಇದು ಗೊತ್ತಿಲ್ಲ ಅಂದರೆ, ನಮ್ಮನ್ನು ಕಾಯುವಾತನು
ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಇವರು ಜೋರಾಗಿ ಬಂದಾಗ ದೇವರ್ ವೇಟಿಂಗ್ ಸೋ ಆ್ಯಂಕ್ಷಿಯಸ್ಲಿ. ಇವಾಗ ಏನಾಗುತ್ತೇನೆಂದರೆ ಆ ವಾಯರು ಇವರ ನೆಕ್ಗೆ ಬಂದು ಅಲ್ಲೇ ಬಿದ್ದು ಸತ್ತು ಹೋಗ್ಬಿಡ್ತಾನಂತ. ಅಲ್ಲೇ ಅವ್ರು ಕಾಯ್ಕೊಂಡು ನಿಲ್ತಾಗ ಜಾನ್ ವೆಸ್ಲಿ ಅವ್ರು ಪಾಸಾಗಿ ಹೋಗ್ಬಿಟ್ರು. ದೇ ವಾಸ್ ಸೋ ಶಾಕ್. ಅವ್ರಿಗೆ ಎಷ್ಟು ಶಾಕ್ ಆಯ್ತು ಅಂದರೆ ಅವರು ಪರ್ಫೆಕ್ಟ್ಲಿ ಪ್ಲ್ಯಾನ್ ಮಾಡಿ ಪರ್ಫೆಕ್ಟ್ಲಿ ಆ ವಾಯರ್ ಕಟ್ಟಿ ಹೈಟ್ ಆಗಲಿ ಅದದು ಲೆಂತ್ ಆಗಲಿ ಪರ್ಫೆಕ್ಟಾಗಿತ್ತು. ಮತ್ತು ಹೇಗೆ ಅವರು ಉಳ್ಕೊಂಡ್ರು ಅಂತ ದೇ ವರ್ ರಿಯಲಿ ಸರ್ಪ್ರೈಸ್ಡ್. ನೆಕ್ಸ್ಟ್ ಡೇ ಅವರು ಓಪನ್ ಆಗಿ ಬಂದು ಜಾನ್ ವೆಸ್ಲಿಯನ್ ಮೀಟಾಗಿ ಅವ್ರು ಕನ್ಫೆಸ್ ಮಾಡ್ತಾರೆ, ಹೇಳ್ತಾರೆ, ನೀನು ಈ ಥರ ನಮ್ಮನ್ನು ಖಂಡಿಸ್ತಾ ಇರುವ ಕಾರಣ ವಿ ವರ್ ವೆರಿ ಅಪ್ಸೆಟ್ ವಿದು, ನಿನ್ನನ್ನು ಸಾಯಿಸ್ಬೇಕಂತ ನಾವು ಪ್ರಯತ್ನ ಮಾಡಿದ್ದೆ, ನೀನು ಹೇಗೆ ಉಳ್ಕೊಂಡಿ ಅಂತ. ಆವಾಗ ಜಾನ್ ವೆಸ್ಲಿ ಯೋಚನೆ ಮಾಡ್ತಾಯಿದ್ರು, ಏನು ಆಯಿತು, ನಾನು ಹೇಗೆ ಉಳ್ಕೊಂಡೆ. ಆವಾಗ ಅವ್ರಿಗೆ ಯೋಚನೆ ಬಂತೇನೆಂದರೆ ಆ ಸ್ಥಳದಲ್ಲಿ ಅವ್ರು ಬೆಂಡಾದರು. ಅವ್ರಿಗೆ ಯಾಕೆ ಬೆಂಡಾದ್ರೆ ಅಂದರೆ ಅವ್ರ ಕಾಲಲ್ಲಿ ಏನೋ ಸ್ಕ್ರ್ಯಾಚ್ ಆಗ್ತಾಯಿತ್ತು, ಏನೋ ಒಂದು ಕಚ್ಚಿದಂಗೆ ಆಯಿತು. ಸೊ ಹಿ ಬೆಂಡ್ ಡೌನ್. ಆ ಬೆಂಡ್ ಮಾಡೋ ಸ್ಥಳಕ್ಕೆ, ಆ ವಯರ್ ಕಟ್ಟುವ ಸ್ಥಳಕ್ಕೆ ವಾಸ್ ಪರ್ಫೆಕ್ಟ್. ಹೂ ಡಿಡ್ ದಿಸ್ ವರ್ಕ್? ಪ್ರಿಯರೇ, ಇದು ಕೆಲಸ ಯಾರು ಮಾಡಿದರು? ನಮ್ಮನ್ನು ಕಾಯುವ ದೇವರು. ನಾವಿವತ್ತು ಇಷ್ಟು ಭಯ ಪಡ್ತೇವೆ. ಕೋವಿಡ್ ಆದರೆ ಏನು, ನಮಗೆ ಹಾರ್ಟ್ ಅಟ್ಯಾಕ್ ಆದರೆ ಏನು, ನಮಗೆ BP ಹೈ ಆದರೆ ಏನು, ನಮ್ಮ ಶುಗರ್ ಹೈ ಆದರೆ ಏನು, ಹೊಸ ವೈರಸ್ ಬಂದರೆ ಏನು, ನಮ್ಮನ್ನು ಕಾಪಾಡುವ ಆತನು ನಮ್ಮ ದೇವರು. ಪ್ರಿಯರೇ, ಯಾವುದೇ ಆಪತ್ತು ನಮ್ಮ ಗುಡಾರದ ಸಮೀಪಕ್ಕೂ ಬರದಂಗೆ ನಮ್ಮನ್ನು ಕಾಪಾಡ್ತಾನೆ. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದು. ನಮ್ಮನ್ನು ಕಾಯುವ ದೇವರಿದ್ದಾರೆ. ಪ್ರಿಯರೇ, ಇಲ್ಲಿ ಪೌಲನನ್ನು ಸಾಯಿಸಬೇಕಂತ ಫುಲ್ ಪ್ಲ್ಯಾನ್ ಮಾಡಿದ್ದು, ಅವರ ಪ್ಲ್ಯಾನ್ ಸಂಪೂರ್ಣವಾಗಿ ಅದು ನಾಶವಾಗಿ ಹೋಗುವಂಗೆ ಮಾಡಿದ್ದು ನಮ್ಮ ದೇವರು. ಪ್ರಿಯರೇ, ಇವತ್ತು ನಾವು ಒಂದನ್ನು ಯೋಚನೆ ಮಾಡುವ, ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರಿಲ್ಲ, ಬಟ್ ಗಾಡ್ ಯೂಸಸ್ ಮ್ಯಾನ್ ಟು ಹೆಲ್ಪ್ ಅಸ್. ದೇವರು ಯಾರು ನಮಗೆ ಸಹಾಯ ಮಾಡೋದೇ ಇಲ್ಲ ಅಂಥವರನ್ನು ತಗೊಂಡು ದೇವರು ನಮಗೆ ಇವತ್ತು ಸಹಾಯ ಮಾಡ್ತಾರೆ. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ ಅಸ್ ರೀಡ್ ಒನ್ ಮೋರ್ ಸ್ಟೋರಿ ಫ್ರಮ್ ದ ಬೈಬಲ್. ಇದು ನಮಗೆ ಎಲ್ಲರಿಗೆ ಗೊತ್ತಿದ್ದ ಕಥೆನೇ. 2ನೇ ಅರಸ 4ನೇ ಅಧ್ಯಾಯ ಅದ 8ನೇ ವಚನದಿಂದ ಓದ್ಕೊಳ್ಳುವ. ಆ್ಯಂಡ್ ಇಟ್ ಫೆಲ್ ಆನ್ ಅ ಡೇ ದಟ್ Elisha passed to Shunem, where was a great woman, and she constrained him to eat bread. And so it was that as oft as he passed by, he turned in thither to eat bread. And she said unto her husband, Behold, now I perceive this, that this is an holy man of God, which passeth by us continually. Let us make him a little chamber, I pray thee, on the wall, and let us set for him there a bed, and a table, and a stool, and a candlestick. And it shall be, when he cometh to us, that he shall turn it thither. ಇದೊಂದು ಶುನಮೈಟದ ಒಂದು ಸ್ತ್ರೀ ಇಲ್ಲಿ ಆ ಊರಲ್ಲಿ ಇದ್ದಾಳೆ. ಅವಳಿಗೆ ಒಂದು ಆಲೋಚನೆ. ಅವಳು ಯಾವಾಗಲೂ ಎಲಿಷನನ್ನು ಹೋಗ್ತಾ ಬರ್ತಾ ನೋಡ್ತಾ ಇದ್ಲು. ಪ್ರಿಯರೇ, ಅಲ್ಲಿ ಎಷ್ಟೋ ಜನರಿದ್ದರು, ಬಟ್ ಯಾರಿಗೂ ಅದು ಯೋಚನೆ ಬಂದಿಲ್ಲ. ಈ ಸ್ತ್ರೀಗೆ ಒಂದು ಯೋಚನೆ ಬಂತೇನೆಂದರೆ, ಈ ದೇವರ ಮನುಷ್ಯನಿಗೆ ನಾವು ಸಹಾಯ ಮಾಡಬೇಕು. ಪ್ರಿಯರೇ, ಇವತ್ತು ಬೇರೆ ಬೇರೆ ಊರಲ್ಲಿ ಎಷ್ಟೋ ಜನರು ದೇವರ ಸೇವಕರಿಗೆ ಅಂತ ಹೇಳಿ ಎಷ್ಟೋ ತಮ್ಮ ಮನೆಗಳನ್ನು ತೆರೀತಾರೆ. ನಾವು ಅನೇಕ ಕಡೆ ಬೇರೆ ಊರಿಗೆ ಹೋಗಿ ನಾವು ವಾಕ್ಯ ಶೇರ್ ಮಾಡಲಿಕ್ಕೆ ಹೋಗುವಾಗ ಜನರು ಹೇಳ್ತಾರೆ, ನಮ್ಮ ಮನೆಗೆ ಬನ್ನಿರಿ, ನಮ್ಮ ಮನೇಲಿ ಇರ್ರಿ, ನಮ್ಮ ಮನೇಲಿ ನೀವು ವಾಸ ಮಾಡಿರಿ, ನಾವು ನಿಮಗೆ ನೀವು ಇರುವವರೆಗೆ ನಮ್ಮ ಮನೆಯಲ್ಲೇ ನೀವು ಇದ್ಕೊಂಡು ಸೇವೆ ಮಾಡಿರಿ ಅಂತ. ಪ್ರಿಯರೇ, ನಾವು ಸೇವೆಗೆ ಹೋಗಬೇಕಾದ್ರೆ ನಾವು ಎಷ್ಟೋ ಯೋಚನೆ ಮಾಡ್ತೇವೆ. ಅಯ್ಯೋ, ನಮಗೆ ಯಾರು ಸಹಾಯ ಮಾಡ್ತಾರೆ, ನಮಗೆ ಏನು ಸಿಕ್ಕುತ್ತೆ, ನಾವೆಲ್ಲವನ್ನೂ ಬಿಟ್ಟು ಸೇವೆಗೆ ಹೋದರೆ ನಮ್ಮದು ಆಹಾರದ್ದೇನು, ನಮ್ಮದು ಇರುವ ಸ್ಥಳದೇನು. ಆದರೆ ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೇವೆಗೆ ನಾವು ಕೈ ಹಾಕಿದರೆ ದೇವರು ಖಂಡಿತವಾಗಿ ನಮಗೆ ಸಹಾಯ ಇಟ್ಟಿದ್ದಾರೆ. ಈ ಸ್ತ್ರೀ ಯಾರೂ ಅವಳಿಗೆ ಹೇಳಲಿಲ್ಲ, ಎಲಿಷಾ ಇಲ್ಲಿ ಸೇವೆಗೆ ಬರ್ತಾ ಇದ್ದಾನೆ. ಆದರೆ ಅವಳು ನೋಡಿಬಿಟ್ಟು ಅವಳೊಂದು ತೀರ್ಮಾನ ಮಾಡ್ತಾಳೆ. ಅವಳು ಗಂಡನಿಗೆ ಅವಳು ಹೇಳ್ತಾಳೇನೆಂದರೆ, ಈ ದೇವರ ಮನುಷ್ಯನಿಗೆ ನಾವು ಏನಾದರೂ ಮಾಡಬೇಕು. ಪ್ರಿಯರೇ, ದೊಡ್ಡದಾಗಿ ಅವಳು ಏನೂ ಮಾಡಿಲ್ಲ, ಚಿಕ್ಕದಾಗಿಯೇ ಅವಳೊಂದು ಮನೆಯನ್ನು ಕಟ್ಟಿ, ಒಂದು ರೂಮನ್ನು ಕಟ್ಟಿ, ಅವನಿಗೆ ಬೇಕಿದ್ದ ಮಿನಿಮಮ್ ಒಂದು ಟೇಬಲ್, ಒಂದು ಚೇರು, ಒಂದು ಫ್ಯಾನ್ ಹಾಕಿರ್ಬೋದು, ಒಂದು ಲೈಟ್ ಹಾಕಿರ್ಬೋದು. ಬಟ್ ದ್ಯಾಟ್ ಬಿಕೇಮ್ ಸಚ್ ಅ ಬ್ಲೆಸ್ಸಿಂಗ್.
ಅವನಿಗೆ ಅದು ಇಷ್ಟೊಂದು ಸಹಾಯ ಆಯಿತು. ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರೀಗ ಇಲ್ಲ, ಈ ಲೋಕವನ್ನು ಬಿಟ್ಟು ಹೋದರು. ನನಗಿಂತ ಭಾಳ ವಯಸ್ಸಲ್ಲಿ ಜಾಸ್ತಿ ದೊಡ್ಡವರು, ಬಟ್ ಒಳ್ಳೆ ಫ್ರೆಂಡ್. ಅಂಥ ಫ್ರೆಂಡ್ ನನಗೆ ಮತ್ತೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಶಿ ವಾಸ್ ಅ ವೆರಿ ಕೇರಿಂಗ್ ವುಮನ್ ಫಾರ್ ಮೀ. ನಾನು ಯಾವಾಗ ಆ ದೇಶಕ್ಕೆ ಸೇವೆಗೆ ಹೋಗಬೇಕಾದ್ರೆ ನನಗೆ ಅವರೊಂದು ಸ್ವೆಟರ್ ತೆಗೆದಿಡ್ತಿದ್ರು. ಅವರು ತುಂಬ ಸಿಕ್ಕಾದ ಮೇಲೆ ನಾನು ಅವ್ರು ತೀರ್ಕೊಂಡ ಮೇಲೆ ನಾನು ಹೋದ ಸಮಯಕ್ಕೆ ಅವರ ಮನೆಗೆ ಹೋದಾಗ ಅವರ ಮಗಳು ನನ್ನ ಸ್ವೆಟರ್ ತೆಗೆದು ಕೊಟ್ಟರು. ಆ ಸ್ವೆಟರ್ ತೆಗೆದು ನನಗೆ ಕೊಟ್ಟಾಗ ಅದರ ಮೇಲೆ ಒಂದು ನೋಟನ್ನು ನನ್ನ ಫ್ರೆಂಡ್ ಬರೆದಿದ್ರು. ಏನು ಬರೆದಿದ್ರೇನೆಂದರೆ, ಇದು ಡಾಕರ್ಸಿಂದು ಸ್ವೆಟರು, ಇದನ್ನು ಯಾರೂ ಬೀಸಾಕಬೇಡ್ರಿ. ಅವಳು ನಮ್ಮ ದೇಶಕ್ಕೆ ಬಂದು ಸೇವೆ ಮಾಡುವಾಗ ಅವಳಿಗೆ ಸ್ವೆಟರ್ ಭಾಳ ಹೆಲ್ಪ್ ಆಗುತ್ತೆ. ಅವಳಿಗೆ ಇಲ್ಲಿದು ಚಳಿ ತಳ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲಿ ಬಂದಾಗ ಅವಳು ಈ ಸ್ವೆಟರ್ ಯಾವಾಗಲೂ ಯೂಸ್ ಮಾಡ್ತಾಳೆ. ಸೊ ಈ ಸ್ವೆಟರ್ ಅವಳಿಗೋಸ್ಕರ ನೀವು ಹಾಗೇ ಇಡ್ರಿ ಅಂತ ಆ ಹ್ಯಾಂಗರಲ್ಲಿ ಆ ಸ್ವೆಟರ್ ಹಾಕಿ ಅದಕ್ಕೊಂದು ನೋಟ್ ಬರೆದು ಪ್ರಿಯರೇ ಈ ಲೋಕವನ್ನು ಅಲ್ಲಿ ಬಿಟ್ಟು ಹೋದ್ಲು. ಅದನ್ನು ನೋಡಿದಾಗ ಐ ವಾಸ್ ಸೋ ಮಚ್ ಮೂಡ್. ಯಾರಿಷ್ಟು ಯೋಚನೆ ಮಾಡ್ತಾರೆ? ಆದರೆ ನಾನು ಒಂದು ಹೇಳಿಯ ಪ್ರಿಯರೇ, ನೀವು ನಾನು ದೇವರ ಸೇವೆ ಮಾಡ್ತಾ ಇದ್ದರೆ God has kept people for us who will encourage us, who will open their homes for us, who will go beyond their strength to help us, who will stand with us, who will encourage us, who will bless us. God is mindful of his people. ಇಲ್ಲಿ ಆ ಸ್ತ್ರೀ ಇಷ್ಟೊಂದು ಯೋಚನೆ ಮಾಡಿ ಎಲಿಷನ ಕಂಫರ್ಟ್ಗೆ ಎಲ್ಲವನ್ನೂ ಅಲ್ಲಿ ಮಾಡಿದ್ಲು. ಶಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹಿಮ್, ಬಟ್ ಶಿ ಸೆಡ್ ಓನ್ಲಿ ಒನ್ ಥಿಂಗ್, ಈ ದೇವರ ಮನುಷ್ಯನಿಗೆ ನಾನು ಏನಾದರೂ ಸಹಾಯ ಮಾಡಬೇಕು. ಇವತ್ತು ಪ್ರಿಯರೇ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ? ಆ ಕಾಲಕ್ಕೆ ಆ ಜನಾಂಗಕ್ಕೆ, ದ್ಯಾಟ್ ಜನರೇಷನ್ ಗಾಡ್ ರೇಸ್ಡ್ ಪೀಪಲ್ ಟು ಬಿ ಅ ಬ್ಲೆಸ್ಸಿಂಗ್. ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ನೋಹನ ಕುಟುಂಬಕ್ಕೆ ನೋಹ ಬಿಕೇಮ್ ಅ ಬ್ಲೆಸ್ಸಿಂಗ್. ನಾವು ಮೋಶೆ ವಿಷಯದಲ್ಲಿ ನೋಡ್ತೇವೆ, ಹಿ ವಾಸ್ ದ ಒನ್ ಹೂ ಡೆಲಿವರ್ಡ್ ದ ಪೀಪಲ್ ಔಟ್ ಆಫ್ ಬಾಂಡೇಜ್. ಯೆಹೋಶುವವನ್ನು ನಾವು ನೋಡ್ತೇವೆ, ಹಿ ಬ್ರಾಟ್ ದ ಪೀಪಲ್ ಇನ್ ಟು ದ ಪ್ರಾಮಿಸ್ಡ್ ಲ್ಯಾಂಡ್. ನಾವು ಎಸ್ತರನ ವಿಷಯದಲ್ಲಿ ನೋಡ್ತೇವೆ, ಅವಳ ಜೀವನವನ್ನು ಕೇರ್ ಮಾಡದೆ ಅವಳು ಅರಸನ ಮುಂದೆ ನಿಲ್ತು ಅವಳ ಜನರು, ಶೂಷನ್ ಪಟ್ಟಣದಲ್ಲಿರುವ ಅವಳ ಜನರನ್ನು ಅವಳು ಕಾಪಾಡ್ತಾಳೆ. ಗಿಡಿಯನ್ ವಿಷಯದಲ್ಲಿ ನಾವು ನೋಡ್ತೇವೆ, ಮಿದ್ಯನರ ವಿರುದ್ಧವಾಗಿ ನಿಲ್ತು ಅವನು ಆ ಯುದ್ಧವನ್ನು ಗೆದ್ದು ಅವನ ಜನಾಂಗಕ್ಕೆ ಅವನಿಗೆ ಆಶೀರ್ವಾದ ಆದ. ಸ್ಯಾಮ್ಸನ್ ವಿಷಯದಲ್ಲಿ ನಾವು ನೋಡ್ತೇವೆ, ಫಿಲಿಸ್ಟಿಯನರ ವಿರುದ್ಧವಾಗಿ ನಿಲ್ತು ಅವನ ಜನರನ್ನು ಅವನು ಫಿಲಿಸ್ಟಿಯರ ವಿರುದ್ಧವಾಗಿ ನಿಲ್ತು ಅವರನ್ನು ಕಾಪಾಡಿದ್ದು. ಪ್ರಿಯರೇ, ನೀವು ನಾನು ಈ ಕಾಲದಲ್ಲಿದ್ದೇವೆ, ನಮಗೆ ದೇವರು ಖಂಡಿತವಾಗಿ ಸಹಾಯ ಇಟ್ಟಿದ್ದಾರೆ. ಗಾಡ್ ವಿಲ್ ಸೆಂಡ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್. ಬಟ್ ಆರ್ ವಿ ಅ ಬ್ಲೆಸ್ಸಿಂಗ್ ಟು ಎನಿಬಡಿ? ನಮ್ಮಿಂದ ಯಾರಿಗಾದರೂ ಸಹಾಯ ಇದೆನಾ? ನಮ್ಮಿಂದ ಏನಾದರೂ ಲೆಗೆಸಿಯನ್ನು ನಾವು ಬಿಟ್ಟು ಹೋಗ್ತವೆ? ಏನಾದರೂ ಒಂದು ಗುರುತುವನ್ನು ನಾವು ಬಿಟ್ಟು ಹೋಗ್ತವೆ? ಯಾರಿಗಾದರೂ ನಾವು ಏನಾದರೂ ಒಂದು ಮಾಡಿದೇವಂತ ಅವ್ರು ಯೋಚನೆ ಮಾಡ್ತಾರೆ? ಪ್ರಿಯರೇ, ಆಲ್ ದೀಸ್ ಪೀಪಲ್ God had ordained somebody to help. Also, there were people who became a blessing to their generation. ಇವತ್ತು ನೀವು ನಾನು ಬದುಕಿದ್ದೇವೆ ಅಂದರೆ God has a purpose in our life. ಅದನ್ನು ನಾವು ಕೇಳಿ we will do the work of the Lord and let the name of the Lord be glorified through us, and the people of God may be blessed through us.